ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಬೆಳಗಾಯಿತು ಪ್ರಿಯರೇ, ಈ ದಿನ ಕರ್ತನ ದಿನ, ಭಾನುವಾರವಾಗಿದೆ. ಎಚ್ಚರಗೊಂಡಿದ್ದೀರಾ? ಸಭೆ ಆಗಿರೋದ್ರಿಂದ, ದೇವರ ಸನ್ನಿಧಿ ಆಗಿರೋದ್ರಿಂದ ಯಾವಾಗ ಬೇಕಾದರೂ ಹೋಗ್ಬೋದು. ಅದೇ ಆಫೀಸ್ ಆಗಿದ್ರೆ, ಇನ್ನಿತರ ಕೆಲಸಗಳಾಗಿರೋದಾದ್ರೆ ಸಮಯಕ್ಕೆ ಹೋಗಬೇಕು ಅಂದ್ಕೊಳ್ತೀರಾ? ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಕರ್ತನ ದಿನವನ್ನು ನಾವು ಸನ್ಮಾನಿಸುವಾಗ ದೇವರು ನಮ್ಮನ್ನು ಸನ್ಮಾನಿಸುತ್ತಾರೆ. ಚಿಕ್ಕ ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಭಾನುವಾರದಂದು ನಿಮ್ಮ ಸನ್ನಿಧಿಯಲ್ಲಿ ನಿಮ್ಮ ವಾಕ್ಯಕ್ಕಾಗಿ ಕಾದುಕೊಂಡಿದ್ದೇವೆ. ನಿಮ್ಮ ಆಲಯಕ್ಕೆ ಹೋಗಬೇಕೆಂದು ಆಶಿಸುತ್ತಿದ್ದೇವೆ. ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಕೀರ್ತನೆಗಳು 122ನೇ ಅಧ್ಯಾಯ. ಒಮ್ಮೆ ಆ ವಚನ ನೋಡೋಣ ಬನ್ನಿ. ಕೀರ್ತನೆ 122ನೇ ಅಧ್ಯಾಯ, ವಚನ 1ರಿಂದ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ, ಆಲಯಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ, ಆಲಯಕ್ಕೆ ಹೋಗೋಣ ಬಾ ಎಂದು ಕರೆಯುವಂಥದ್ದು. ಅಷ್ಟಕ್ಕೂ ನೀವು ಸಭೆಗೆ ಹೋಗೋಣ ಹೊರಡಿರಿ ಎಂದು ಒಬ್ಬರಿಗೊಬ್ಬರು ಹೇಳಿಕೊಳ್ತೀರೋ? ಏನ್ರಿ ಸಭೆಗೆ ಹೋಗ್ಬೇಕು ಎದ್ದೇಳ್ರಿ ಎಂದು ನಿಮ್ಮ ಮನೆಯವರಿಗೆ ಎದ್ದೇಳಿಸ್ತೀರಾ? ಈ ದಿನ ಸಭೆಗೆ ಹೋಗ್ಬೇಕು, ಸುಮ್ಮನೆ ಬೇಡವಾದ ಕೆಲಸ ಎಲ್ಲ ಇಟ್ಕೊಳ್ಬೇಡ, ಬೇಗ ಬೇಗ ಕೆಲಸ ಮುಗಿಸಿಕೋ ಎಂದು ನಿಮ್ಮ ಹೆಂಡತಿಗೆ ನೀವು ಹೇಳ್ತೀರಾ? ಮಕ್ಕಳಿಗೆ, ಮಕ್ಕಳೇ ಈ ದಿನ ದೇವರ ಸನ್ನಿಧಿಗೆ ಹೋಗ್ಬೇಕು, ದಿನಾಲು ಸ್ಕೂಲ್ಗೆ ಹೋಗ್ತಿರಲ್ಲವೇ, ಈ ದಿನ ಸಂಡೇ ಸ್ಕೂಲ್ಗೆ ಹೋಗ್ಬೇಕು, ತಯಾರಾಗ್ರಿ ಎಂದು ಒಬ್ಬರನ್ನೊಬ್ಬರು ಪ್ರೋತ್ಸಾಹಪಡಿಸಿಕೊಳ್ತಾ ಇದ್ದೀರಾ? ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದಗಳಿರಬೇಕಾದರೆ, ನೀವು ಮತ್ತು ನಿಮ್ಮ ಕುಟುಂಬ ಆನಂದದಿಂದ ಸಂತೋಷದಿಂದ ಇರಬೇಕಾದರೆ 6 ದಿನ ಕಷ್ಟಪಡಿರಿ, 7ನೇ ದಿನದಲ್ಲಿ ಆರಾಧಿಸಿರಿ ಎಂದು ಹೇಳಿರುವ ದೇವರ ಸನ್ನಿಧಿಗೆ ನಾವು ತವಕದಿಂದ ಹೋಗುವವರಾಗಿರಬೇಕು. ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ನೋಡಿ, ದಾವೀದನು ಚಕ್ರವರ್ತಿ ಆದ್ಮೇಲೂ ಕೂಡ ಈ ಮಾತು ಹೇಳ್ತಾನೆ. ರಾಜನಾದ್ಮೇಲೆ ಎಷ್ಟು ಕೆಲಸ ಇರ್ತಾವೆ, ನಮಗೆ ಎಷ್ಟೋ ಇರ್ತಾವಲ್ಲವೇ? ಅಧಿಕಾರಿಗಳಿಗೆ ಕೆಲಸ ಇರುವುದಿಲ್ವೋ? ಎಷ್ಟೋ ಕೆಲಸಗಳಿರ್ತವೆ, ಟೂ ಬ್ಯುಸಿ. ಒಂದು ಪೊಸಿಷನ್ ಹೆಚ್ಚಾಗುತ್ತಿರುವ ಹಾಗೆ ಅವನ ಜವಾಬ್ದಾರಿಕೆಗಳು ಹೆಚ್ಚಾಗ್ತವೆ. ಮಂದಿರಕ್ಕೆ ಹೋಗೋಣ ಬಾ ಅಂತ ಕರೆದಾಗ ನನಗೆ ಬಹಳ ಕೆಲಸ ಇವೆ ಅನ್ನಲಿಲ್ಲ, ನನಗೆ ಈ ದಿನವೇ ರೆಸ್ಟ್ ಅನ್ನಲಿಲ್ಲ, ನನಗೆ ಈ ದಿನವೇ ಡ್ಯೂಟಿ ಇದೆ ಅನ್ನಲಿಲ್ಲ. ನಾನು ಸಂತೋಷಿಸಿದೇನೋ ಅನ್ನುತ್ತಾನೆ. ಆಲಯ ಅಂದ ಕೂಡಲೇ ಎಸ್ ಐ ಆಮ್ ರೆಡಿ. ಹಾಗಿದ್ರೆ ಮನೇಲಿ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಸಭೆಗೋ ಹೋಗ್ಬೇಕಾ ಎನ್ನುವಂತೆ ಒಬ್ಬರ ಮೇಲೊಬ್ಬರು ಬೇಜಾರಾಗ್ತಾರೆ ಮನೆಯಲ್ಲಿ ಹೊರತು. ನೀನು ಹೋಗು, ನಾನು ಬರ್ತೇನೆ ಅನ್ನುತ್ತಾರೆ ಹೊರತು ಎಲ್ಲರೂ ಬರಲ್ಲ. ಕೆಲವರು ಬಿಟ್ಟು ಬಿಡ್ತಾರೆ. ಎಲ್ಲರೂ ಭಾನುವಾರದಂದು ಆಲಯಕ್ಕೆ ಹೋಗಬೇಕಾದಾಗ ಮನೆ ಬೀಗ ಹಾಕಿ ಹೋಗುವವರಾಗಿರಬೇಕು. ಮಕ್ಕಳು, ಹಿರಿಯರು, ವೃದ್ಧರು, ಪ್ರತಿಯೊಬ್ಬರಿಗೋಸ್ಕರ ದೇವರ ಸನ್ನಿಧಿಯಲ್ಲಿ ದಿವ್ಯದಾನಗಳಿವೆ. ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಯೆರೂಸಲೇಮೇ, ನಮ್ಮ ಕಾಲುಗಳು ನಿನ್ನ ಬಾಗಿಲುಗಳಲ್ಲಿ ಸೇರಿರುತ್ತವಲ್ಲ. ಯೆರೂಸಲೇಮೇ, ನೀನು ಸರಿಯಾದ ಹೊಂದಿಕೆಯಿಂದ ಕಟ್ಟಲ್ಪಟ್ಟ ನಗರವಾಗಿದ್ದಿ. ನೋಡಿ ಪ್ರಿಯರೇ, ಇಲ್ಲಿ ಯೆರೂಸಲೇಮ್ ಎಂದು ಯಾಕೆ ಹೇಳಲಾಗಿದೆ ಎನ್ನುವುದಾದರೆ, ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಮಾತ್ರವೇ ಆಲಯವಿತ್ತು. ಎಲ್ಲೆಲ್ಲೋ ಇದ್ದಂಥವರು ಕರ್ತನನ್ನು ಆರಾಧಿಸುವುದಕ್ಕಾಗಿ ಯೆರೂಸಲೇಮಿನಲ್ಲಿರುವ, ಅಲ್ಲಿ ಅಭಿಷೇಕಿಸಲ್ಪಟ್ಟಿರುವ, ಮೊರಿಯಾ ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಿರುವ ಆ ಆಲಯಕ್ಕೆ ಬರಬೇಕಿತ್ತು. ಸೊಲೊಮೋನನು ಕಟ್ಟಿರುವ ಆಲಯಕ್ಕೆ. ಅದು ಎಷ್ಟೋ ಅದ್ಭುತವಾಗಿ ಕಟ್ಟಲ್ಪಟ್ಟಿದೆ. ಸೊಲೊಮೋನನು ಕಟ್ಟಿರುವ ಆಲಯದ ಕುರಿತು ಮತ್ತೆ ಯಾವಾಗಲಾದರೂ ಸ್ಟಡಿ ಮಾಡೋಣ. ದೇವದರ್ಶನ ಗುಡಾರದಲ್ಲಿಯೇ ಅಲ್ಲಿಯವರೆಗೂ ಕರ್ತನಾದ ದೇವರು, ಇಸ್ರಾಯೇಲರು ಪ್ರಯಾಣ ಮಾಡುತ್ತಿರುವಾಗೆಲ್ಲ ದೇವದರ್ಶನ ಗುಡಾರದಲ್ಲಿಯೇ ಇದ್ರು. ಅಂದ್ರೆ ಒಂದು ಟೆಂಟ್ ಆಗಿತ್ತು ಆಲಯ. ಹಾಕೋದು ಕಿತ್ತೋದು. ಆದರೆ ದಾವೀದನ ಹೃದಯದ ಆಸೆ ಏನೆಂದರೆ, ದೇವರಿಗಾಗಿ ಒಂದು ಆಲಯ ಕಟ್ಟಬೇಕು ಎಂಬ ಅಭಿಲಾಷೆಯ ಮೇರೆಗೆ, ನೀನು ಕಟ್ಟಕೂಡದು, ನೀನು ರಕ್ತ ಸುರಿಸಿದಿ, ನಿನ್ನ ಮಗನು ಕಟ್ಟುತ್ತಾನೆ ಎಂದು ದೇವರು ಹೇಳಿದಾಗ, ದಾವೀದನು ಆಲಯಕ್ಕೆ ಸ್ಥಳವನ್ನು ಎಲ್ಲವನ್ನೂ ರೆಡಿ ಮಾಡಿ ಸಿದ್ಧ ಮಾಡಿಡುತ್ತಾನೆ. ಸೊಲೊಮೋನನು ಅದ್ಭುತವಾದ ಆಲಯ ಕಟ್ಟುತ್ತಾನೆ. ಆ ಆಲಯವೇ ಯೆರೂಸಲೇಮಿನಲ್ಲಿ ಇತ್ತು ಪ್ರಿಯರೇ. ಆ ಆಲಯದ ಸುತ್ತಲೂ ಪೌಳಿಗೋಡೆಯನ್ನು ಕಟ್ಟಲಾಗಿತ್ತು. ಆ ಆಲಯದಲ್ಲಿ ದೇವರ ಸನ್ನಿಧಿ ಇತ್ತು. ಆ ಮೊರಿಯಾ ಬೆಟ್ಟವು ದೇವರು ಅಬ್ರಹಾಮನಿಗೆ ವಾಗ್ದಾನ ಮಾಡಿರುವಂತಹ ಸ್ಥಳವಾಗಿತ್ತು. ನಿನಗಿರುವ ಏಕೈಕ ಒಬ್ಬನೇ ಒಬ್ಬ ಮಗನನ್ನು ಮೊರಿಯಾ ಬೆಟ್ಟದ ಮೇಲೆ ನನಗೆ ಯಜ್ಞ ಅರ್ಪಿಸು ಎಂದು ದೇವರು ಹೇಳ್ತಾರಲ್ಲವೇ?
ಅದೇ ಪರ್ವತ ನಮಗೋಸ್ಕರ ಯೇಸು ಕ್ರಿಸ್ತನು ಬಲಿಯಾಗಿರುವಂತಹ ಪರ್ವತ ಆಗಿದೆ. ಆ ದಿನ ಇಸಾಕನು ಬಲಿ ಕೊಡಲ್ಪಡಲಿಲ್ಲ, ಆದರೆ ಅವನ ಸ್ಥಾನದಲ್ಲಿ ನಮ್ಮ ಯೇಸು ನಮ್ಮ ಎಲ್ಲರಿಗೋಸ್ಕರ ಒಂದೇ ಸಾರಿ ಬಲಿಯಾಗಿ ಕೊಡಲ್ಪಟ್ಟರು, ಬಲಿಯಾಗಿ ತನ್ನನ್ನು ತಾನು ಅರ್ಪಿಸಿಕೊಟ್ರು, ದಹನ ಬಲಿಯಾಗಿ ತನ್ನ ಪ್ರಾಣವನ್ನೇ ಅರ್ಪಿಸಿಕೊಟ್ರು. ಅಲ್ಲಿಯೇ ಆದಾಮನ ಸಮಾಧಿ ಇದೆ ಎಂಬ ಮಾತು ಕೂಡ ಇದೆ. ಅಲ್ಲಿಯೇ ಯೇಸು ಕಲ್ವರಿ ಶಿಲುಬೆಯ ಮೇಲೆ ತನ್ನ ಪ್ರಾಣ ಕೊಟ್ಟಿದ್ದಾರೆ, ಯೆರೂಸಲೇಮಿನಲ್ಲಿ. ದೇವರ ಆಲಯ ಅನ್ನುವಾಗ ಇವೆಲ್ಲ ಜ್ಞಾಪಕ ಮಾಡಿಕೊಳ್ಳಬೇಕು. ಆತನನ್ನು ಆರಾಧಿಸುವ ಸ್ಥಳ, ಆತನು ನಮಗಾಗಿ ಪ್ರಾಣ ಕೊಟ್ಟ ಸ್ಥಳ, ಆತನು ವಾಗ್ದಾನ ಕೊಟ್ಟ ಸ್ಥಳ, ದೇವರನ್ನು ದರ್ಶಿಸುವಂತಹ ಸ್ಥಳ, ದೇವರನ್ನು ಆರಾಧಿಸುವಂತಹ ಸ್ಥಳ. ಆಲಯಕ್ಕೆ ಹೋಗೋಣ ಅನ್ನುವಾಗ ದೇವರನ್ನು ಆರಾಧಿಸುವುದಕ್ಕಾಗಿ ಹೋಗೋದು. ನಾವು ಯೆರೂಸಲೇಮಿಗೆ ಹೋಗುವ ಅಗತ್ಯವಿಲ್ಲ. ಈಗ ದೇವರ ಕೃಪಾಸನದ ಬಳಿಗೆ ಧೈರ್ಯದಿಂದ ಹೋಗೋಣ. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನ ಕಾರ್ಯಗಳು ಇನ್ನೂ ನೋಡಲಾಗಿರಲಿಲ್ಲ, ಇನ್ನೂ ಶಿಲುಬೆಯ ಯಜ್ಞ ನಡೆದಿರಲಿಲ್ಲ. ಒಂದು ಸ್ಥಳದಲ್ಲಿ ಆಲಯವಿತ್ತು. ಈಗ ಆತ್ಮಸ್ವರೂಪನಾದ ದೇವರು ಎಲ್ಲಿ 2-3 ನನ್ನ ನಾಮದಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಇರ್ತೇನೆಂದಿದ್ದಾರೆ. ಎಷ್ಟೋ ಸಭೆಗಳಿವೆ ಅಲ್ಲವೇ? ಎಷ್ಟು ಮಂದಿ ದೇವರ ಮಕ್ಕಳು ಎಷ್ಟು ಭಾಷೆಯಲ್ಲಿ ಆರಾಧಿಸ್ತಿಲ್ಲ ಹೇಳಿ? ಆ ಎಲ್ಲಾ ಸ್ಥಳಗಳಲ್ಲಿ ದೇವರ ಸನ್ನಿಧಿ ಈ ದಿನ ನಾವು ನೋಡಬಹುದು. ಆನ್ಲೈನ್ನಲ್ಲಿ ನೋಡುತ್ತಾ ನಾವು ಮನೆಯಲ್ಲೇ ಇರ್ತೇವೆ ಅನ್ನುವವರಿಗೆ ಹೇಳ್ತೇನೆ, ಅದು ಎಷ್ಟು ಮಾತ್ರಕ್ಕೂ ಸಂಪೂರ್ಣವಲ್ಲ. ನೀವು ಆಲಯಕ್ಕೆ ಹೋಗಬೇಕು. ಕಷ್ಟವಾಗಿದ್ರು, ನಷ್ಟವಾಗಿದ್ರು, ಟ್ರಾಫಿಕ್ ಇದ್ರು, ಮನೆ ಬಿಟ್ಟು ಹೋಗ್ಬೇಕು, ಕೆಲಸಗಳನ್ನು ಬಿಟ್ಟು ಹೋಗ್ಬೇಕು. ದೇವರ ಸನ್ನಿಧಿಯಲ್ಲಿರುವ ದಿವ್ಯದಾನಗಳು ಬೇರೆ ಎಲ್ಲಿ ಸಂಪಾದಿಸ್ಲಿಕ್ಕಾಗಲ್ಲ. ಯಾಕೆಂದರೆ ದೇವರ ಆಲಯದಲ್ಲಿ ನಮಗೆ ದಿವ್ಯದಾನಗಳಿವೆ, ಸಂತೋಷ ಇದೆ. 5ನೇ ವಚನ ಹೇಳುವುದೇನೆಂದರೆ, ನ್ಯಾಯಪೀಠಗಳಾಗಿರುವ ದಾವೀದನ ಮನೆತನದವರ ಸಿಂಹಾಸನಗಳು ಏನಂತೆ ದಾವೀದನ ಮನೆತನದವರ ಸಿಂಹಾಸನಗಳು ಸ್ಥಾಪಿಸಲಾಗಿವೆ. ಆಲಯದಲ್ಲಿ ನಡೆಯುವುದೇನೆಂದರೆ ನಮಗೆ ನ್ಯಾಯ ದೊರಕುತ್ತದೆ. ಕೋರ್ಟ್ಗೆ ಜನ ಯಾಕೆ ಹೋಗ್ತಾರೆ ಹೇಳಿ? ನ್ಯಾಯಕ್ಕಾಗಿ ಹೋಗುತ್ತಾರೆ. ದೇವರ ಆಲಯ ನಮಗೆ ನ್ಯಾಯ ಒದಗಿಸಿಕೊಡುವ ಸ್ಥಳ. ನಮ್ಮ ಪಕ್ಷದಲ್ಲಿ ಕರ್ತನು ವಾದಿಸುತ್ತಿರ್ತಾರೆ. ತಂದೆಯ ಬಲಪಾರ್ಶ್ವದಲ್ಲಿ ಕೂತ್ಕೊಂಡು ಈ ದಿನ ನಮಗಾಗಿ ವಿಜ್ಞಾಪನೆ ಮಾಡ್ತಿದ್ದಾರೆ. ನಾನು ಅವನ ಮೇಲೆ ಬರಬೇಕಾದ ಶಿಕ್ಷೆ ಹೊತ್ತುಕೊಂಡಿದ್ದೇನೆ, ಅವನನ್ನು ಬಿಡಿಸಿರಿ ಎಂದು. ನಮ್ಮ ಪಕ್ಷದಲ್ಲಿ ನಮಗೆ ಬಿಡುಗಡೆ ದಯಪಾಲಿಸುವುದಕ್ಕೋಸ್ಕರ ನಮ್ಮ ಲಾಯರ್ ಅನ್ನುತ್ತೇವಲ್ಲವೇ, ನಾವು ನಮ್ಮ ಪರವಾಗಿ ವಾದಿಸುವಂಥವರಾಗಿದ್ದಾರೆ. ಒಬ್ಬ ಲಾಯರನ್ನು ಯಾಕೆ ಇಟ್ಕೊಳ್ತೇವೆ? ಇವರು ನಮ್ಮ ಕ್ಲೈಂಟ್ ಆಗಿದ್ದಾರೆ, ಇವರನ್ನು ಕ್ಷಮಿಸಿರಿ, ತಿಳಿಯದೇ ತಪ್ಪು ಮಾಡಿದ್ದಾರೆ ಎಂದು ಹೀಗೆ ಹಾಗೆ ಎಕ್ಸ್ಪ್ಲನೇಷನ್ ಕೊಡ್ತಾರಲ್ಲವೇ? ಹಾಗೆಯೇ ಯೇಸು ಕ್ರಿಸ್ತನು ನಮ್ಮ ಪಕ್ಷದಲ್ಲಿ ವಿಜ್ಞಾಪನೆ ಮಾಡ್ತಿದ್ದಾರೆ. ಆಲಯಕ್ಕೆ ನಾವು ಹೋಗುವುದು ಎದಕ್ಕಾಗಿ ಅಂದರೆ, ದೇವರೇ ನನಗೆ ನ್ಯಾಯ ಮಾಡಿರಿ, ನನಗೆ ಸಹಾಯ ಮಾಡಿರಿ, ನನ್ನನ್ನು ಕನಿಕರಿಸಿರಿ. ಆಲಯಕ್ಕೆ ನೀವು ಹೋಗುವಾಗೆಲ್ಲ ದೇವರು ನಿಮ್ಮ ಮೊರೆಯನ್ನು ಕೇಳ್ತಾರೆ, ನಿಮ್ಮ ಮೊರೆಗೆ ಉತ್ತರ ಕೊಡ್ತಾರೆ. ಒಬ್ಬ ಅನ್ಯಾಯಗಾರನಾಗಿರುವಂತಹ ಆ ನ್ಯಾಯಾಧಿಪತಿ ಬಳಿಗೆ ಒಬ್ಬ ವಿಧವೆ ಹೋಗಿ ನನಗೆ ನ್ಯಾಯ ಕೊಡು, ನ್ಯಾಯ ಮಾಡು, ನ್ಯಾಯ ಮಾಡು ಎಂದು ಕೇಳ್ತಾಳೆ. ಹಾಗೆ ಮೊರೆ ಇಟ್ರೆ ಜಿಪುಣನಾಗಿದ್ದ ದುಡ್ಡೇನು ಕೊಡಲ್ಲ ಅವನು, ಆದರೆ ಅವಳು ಮೇಲಿಂದ ಮೇಲೆ ಬಂದು ಕಾಡಿಸುತ್ತಿರುವುದರಿಂದ ಅವಳ ನ್ಯಾಯ ತೀರಿಸುತ್ತಾನೆ. ನಾವು ಮೇಲಿಂದ ಮೇಲೆ ದೇವರ ಸನ್ನಿಧಿಗೆ ಹೋಗಬೇಕಲ್ಲವೇ? ನಮ್ಮ ವಿಜ್ಞಾಪನೆ ಆತನಿಗೆ ತಿಳಿಸುವುದಾದರೆ ನ್ಯಾಯವಂತನಾದ ದೇವರು ರಾತ್ರಿ ಹಗಲು ಆತನಿಗೆ ಮೊರೆ ಇಡುವವರ ವಿಷಯದಲ್ಲಿ ನ್ಯಾಯ ತೀರಿಸದೇ ಇರುವನೋ ಎಂದು ಬೈಬಲ್ ಹೇಳ್ತದೆ. ನನಗೆ ಅನ್ಯಾಯ ಉಂಟಾಯಿತೆಂಬ ಬಾಧೆಯಲ್ಲಿರುವುದಾದರೆ ಆಲಯಕ್ಕೆ ಹೋಗಿರಿ, ದೇವರ ಸನ್ನಿಧಿಗೆ ಹೋಗಿರಿ. ಆತನು ನಮಗೆ ನ್ಯಾಯ ಮಾಡುತ್ತಾನೆ. ಆತನನ್ನು ನಾವು ಆರಾಧಿಸಬೇಕು, ಆತನಲ್ಲಿ ನಾವು ಆನಂದಿಸಬೇಕು. ಆತನು ಅಲ್ಲಿ ಇರುವಾತನಾಗಿದ್ದಾನೆ. ಮುಂದೆ ಹೇಳುತ್ತದೆ, ಯೆರೂಸಲೇಮಿನ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಆಲಯದಲ್ಲಿ ನಮಗೆ ಪ್ರಾರ್ಥನೆ ಇದೆ. ಆಲಯ ಅಂದ್ರೆ ನನ್ನ ಆಲಯವು ಸಮಸ್ತ ಜನರಿಗೆಲ್ಲ, ಅನ್ಯ ಜನರಿಗೆಲ್ಲ ಪ್ರಾರ್ಥನಾ ಆಲಯ ಎನಿಸಿಕೊಳ್ಳುವುದು. ಎಷ್ಟು ಜನ ಬಂದು ಎಷ್ಟು ಜನ ಯೇಸುವಿನ ಕಡೆಗೆ ತಿರುಗುತ್ತಾರೋ, ಯಾರ್ಯಾರು ಆತನನ್ನು ಅಂಗೀಕರಿಸುತ್ತಾರೋ, ಅವರೊಳಗೆ ಗ್ರೀಕರಾಗಿರಲಿ, ರೋಮನ್ನರಾಗಿರಲಿ, ಯಹೂದ್ಯರಾಗಿರಲಿ, ಸ್ತ್ರೀಯರಾಗಿರಲಿ, ಪುರುಷರಾಗಿರಲಿ, ಯಾವ ಭೇದವೇ ಇಲ್ಲ. ಯಾರ್ಯಾರು ಆತನ ನಾಮದಲ್ಲಿ ಪ್ರಾರ್ಥಿಸ್ತಾರೋ ಅವರೆಲ್ಲರಿಗೆ ಕ್ಷಮಾಪಣೆ ದೊರಕುತ್ತದೆ, ಕೃಪೆ ದೊರಕುತ್ತದೆ. ಆಲಯಕ್ಕೆ ಹೋಗುವುದು ದೇವರ ಸನ್ನಿಧಿಯಲ್ಲಿ ನಮ್ಮ ವಿಜ್ಞಾಪನೆಗಳನ್ನು ತಿಳಿಸುವುದಕ್ಕಾಗಿ, ಆತನ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕಾಗಿಯೂ, ನಾವು ನ್ಯಾಯ ಹೊಂದಿಕೊಳ್ಳುವುದಕ್ಕಾಗಿಯೂ. ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ, ನಿನ್ನ ಪೌಳಿ ಗೋಡೆಗಳೊಳಗೆ ಶುಭ ಉಂಟಾಗಲಿ. ದೇವರ ಆಲಯದಲ್ಲಿರುವಷ್ಟು ಪ್ರಶಾಂತತೆ ಬೇರೆ ಎಲ್ಲೂ ಇಲ್ಲ ಪ್ರಿಯರೇ. ನಾನು ಎಷ್ಟೋ ಸ್ಥಳಗಳಲ್ಲಿ ತಿರುಗಾಡ್ತಿರ್ತೇನೆ.
ಕೆಲವೊಂದು ಸಾರಿ ಒಳ್ಳೆ ರೂಮ್ಸ್ನಲ್ಲಿ ಇಡ್ತಾರೆ, ನನಗೆ ಒಂದು ಸ್ವಲ್ಪ ಒಳ್ಳೆ ಮನೆಯಲ್ಲಿ ಸ್ವೀಕರಿಸ್ತಾರೆ, ಒಳ್ಳೆ ಫಂಕ್ಷನ್ನಲ್ಲಿ ಎಲ್ಲರೂ ಹೊಗಳುತ್ತಾ ಸನ್ಮಾನಿಸುತ್ತಾ ಇರ್ತಾರೆ. ಆದರೆ ಆಲಯದಲ್ಲಿ ಇರುವಂತಹ ಆ ಆನಂದ, ಆ ಸಂತೃಪ್ತಿ, ಆ ನೆಮ್ಮದಿ, ಆಲಯದಲ್ಲಿ ಇರುವಂತಹ ಸ್ವಸ್ಥತೆ ಬೇರೆ ಎಲ್ಲಿಯೂ ನಾನು ಹೊಂದಲಾರೆ. ಎಷ್ಟೇ ದೊಡ್ಡ ಔತಣದಲ್ಲಿ ಪಾಲ್ಗೊಂಡ್ರು ಕೂಡ, ಎಷ್ಟೇ ದೊಡ್ಡ ಫಂಕ್ಷನ್ನಲ್ಲಿದ್ರೂ ಕೂಡ, ಎಲ್ಲೇ ಆಗಲಿ ಎಷ್ಟೇ ಜನರಿದ್ರೂ ಕೂಡ ದೊರಕಲಾರದ ಸಮಾಧಾನ ದೇವರ ಆಲಯದಲ್ಲಿ ನಮಗೆ ದೊರಕುತ್ತೆ ಪ್ರಿಯರೇ. ಆದರಣೆ ದೊರಕುತ್ತೆ, ನೆಮ್ಮದಿ ದೊರಕುತ್ತದೆ, ಕ್ಷೇಮ ದೊರಕುತ್ತದೆ. ಅಲ್ಲಿ ನಮ್ಮ ಸಹೋದರರಿಗೆ ಕ್ಷೇಮ ಉಂಟಾಗ್ತದೆ. ನಮ್ಮ ಸಹೋದರರಿರುತ್ತಾರೆ. ಸಹೋದರರು ಐಕ್ಯವಾಗಿರುವುದು ಎಷ್ಟೋ ರಮ್ಯವಾಗಿಯೂ ಮನೋಹರವಾಗಿಯೂ ಅದೇ. ಸಭೆಯೊಳಗೆ ಐಕ್ಯತೆ ಇರುತ್ತೆ. ಸಭೆ ಅಂದ್ರೇನೆ ಐಕ್ಯತೆಯಾಗಿದೆ. ಈ ದಿನ ಸಭೆಯೊಳಗೆ ಐಕ್ಯತೆ ಇಲ್ಲದಂತೆ ಮಾಡುವ ಸೈತಾನನು ಅನೇಕ ಸಭೆಗಳಲ್ಲಿ ಭೇದ ವಿಭೇದಗಳನ್ನು ತರ್ತಿದ್ದಾನೆ. ಆ ದಿನವೇ ಪೌಲನು ಹೇಳಿದ್ದಾನೆ, ನಿಮ್ಮಲ್ಲಿ ಭೇದ ವಿಭೇದ ಇರುವುದಾದರೆ ದೇವರು ನಿಮ್ಮೊಂದಿಗಿಲ್ಲ, ದೇವರ ಸನ್ನಿಧಿ ನಿಮ್ಮಲ್ಲಿಲ್ಲ. ಒಂದು ವೇಳೆ ಭೇದ ವಿಭೇದಗಳಿದ್ರೂ ಕೂಡ ನಾವೆಲ್ಲರೂ ದೇವರ ಸನ್ನಿಧಿಗೆ ಹೋಗುವಾಗ ಪರಿಶುದ್ಧಾತ್ಮ ದೇವರು ನಮ್ಮೆಲ್ಲರನ್ನೂ ಕೂಡ ಮನವೊಲಿಸಿ ತನ್ನ ಶಕ್ತಿಯಿಂದ, ದೇವರ ಪ್ರೀತಿಯಿಂದ ನಮ್ಮನ್ನು ಮತ್ತೊಮ್ಮೆ ಐಕ್ಯಗೊಳಿಸುತ್ತಾರೆ. ಅದಕ್ಕೆ ಆಲಯಕ್ಕೆ ಹೋಗಬೇಕು. ಬಹಳಷ್ಟು ಸಾರಿ ಗಂಡ ಹೆಂಡತಿಯರ ಮಧ್ಯದಲ್ಲಿ ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರ್ತವೆ. ಅಂಥವರು ದೇವರ ಆಲಯದಲ್ಲಿ, ದೇವರ ಸನ್ನಿಧಿಯಲ್ಲಿ ಆತನನ್ನು ಆರಾಧಿಸಿ ಆತನ ವಾಕ್ಯ ಕೇಳುವಾಗ ಸ್ಪಷ್ಟವಾಗಿ ದೇವರು ಅವರೊಂದಿಗೆ ಮಾತಾಡ್ತಾರೆ. ಆಲಯಕ್ಕೆ ಕ್ರಮವಾಗಿ ಹೋಗುವ ಗಂಡ ಹೆಂಡತಿಯರನ್ನು ಸುದೀರ್ಘ ಕಾಲದ ವಾದಗಳಿರಲ್ಲ ಪ್ರಿಯರೇ, ಸಮಸ್ಯೆಗಳಿರೋದಿಲ್ಲ, ಮೇಲಿಂದ ಮೇಲೆ ಪರಿಷ್ಕರಿಸಲ್ಪಡ್ತವೆ. ಪ್ರಶಾಂತತೆ ಇರುತ್ತೆ, ಆಶೀರ್ವಾದ ಇರುತ್ತೆ, ಅವರ ಕ್ಯಾರೆಕ್ಟರ್ ಮೌಲ್ಡ್ ಆಗ್ತದೆ, ಸೌಮ್ಯತೆ ಇರುತ್ತೆ, ಪ್ರೀತಿ ಇರುತ್ತೆ, ಕ್ಷಮಿಸುವ ಮನಸ್ಸಿರುತ್ತೆ. ಹೋಗಿರಿ ಗಂಡ ಹೆಂಡತಿಯರಾಗಿ ದೇವರ ಆಲಯಕ್ಕೆ, ಮಕ್ಕಳನ್ನು ಕರೆದೊಯ್ಯಿರಿ. ಚಿಕ್ಕಂದಿನಲ್ಲಿಯೇ ಅವರ ಮನಸ್ಸು ದೇವರ ಕಾರ್ಯಗಳನ್ನು ಅವರು ನಂಬುವ ಹಾಗೆ, ಆತನ ವಾಕ್ಯ ಸತ್ಯ ಅವರು ಕೇಳುವ ಹಾಗೆ ಮಾಡಿರಿ. ಆತನ ಆಲಯದಲ್ಲಿ ನಮಗೆ ಕ್ಷೇಮವಿದೆ, ಅಲ್ಲಿ ಸಹೋದರರಿಗೆ ಕ್ಷೇಮವಿದೆ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿಮಗೆ ಕ್ಷೇಮವನ್ನು ಹಾರೈಸುತ್ತೇನೆ. ಆಲಯದಲ್ಲಿ ನಮಗೆ ದಿವ್ಯ ದಾನಗಳಿವೆ. ಯಾರೇ ಆಗಲಿ ದೇವರ ಆಲಯಕ್ಕೆ ಹೋಗಿ ನಾನು ಏನೂ ಹೊಂದಿಕೊಂಡಿಲ್ಲ ಎಂದು ಹೇಳಲಿಕ್ಕಾಗಲ್ಲ, ಮತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ಹೇಳಲೇಬಾರದು. ನೀವು ಹೊಂದಿಕೊಳ್ಳದೇ ಇರುವುದಾದರೆ, ನೀವು ಬಾಯಿ ಮುಚ್ಚಿಕೊಂಡಿದ್ರೆ ಇನ್ನು ದೇವರೇನು ಮಾಡ್ಲಿಕ್ಕಾಗತ್ತೆ? ನೀವು ಹೃದಯ ಮುಚ್ಚಿಕೊಂಡು ಕೂತ್ಕೊಂಡ್ರೆ ಹೃದಯ ತುಂಬೋದಿಲ್ವಲ್ಲ? ನೀವು ಕೈ ಚಾಚದಿದ್ದರೆ ಯಾರಾದರೂ ನಿಮಗೆ ಕೊಡುವುದನ್ನು ಹೇಗೆ ಹಿಡ್ಕೊಳ್ಳಲಿಕ್ಕಾಗತ್ತೆ? ದೇವರ ಆಲಯದಲ್ಲಿ ಎಷ್ಟೋ ಆಶೀರ್ವಾದಗಳಿವೆ, ಅದಕ್ಕೆ ಕೈಗಳೆತ್ತಿ ಆರಾಧಿಸಿರಿ ಅನ್ನುತ್ತೇವೆ. ಯಾಕೆಂದ್ರೆ ನಿಮಗೆ ಗೊತ್ತಾಗದಂತೆಯೇ, ಕಣ್ಣಿಗೆ ಕಾಣದಂತಹ, ಕಿವಿಗೆ ಕೇಳದಂತಹ, ಹೃದಯ ಗ್ರಹಿಸಲಾರದಂತಹ ಕಾರ್ಯಗಳು ದೇವರು ನಮಗೆ ಸುರಿಯ ಮಾಡುತ್ತಾರೆ. ಆಫ್ಟರ್ ಆಲ್ ನಾವೇ ಯಾರಾದರೂ ಮನೆಗೆ ಹೋಗುವಾಗ ಎಷ್ಟೋ ಈವಿಲ್ ಅನ್ನು ಕೊಟ್ಟು ಕಳಿಸುತ್ತಾರೆ. ನಾವು ದೇವರ ಸನ್ನಿಧಿಗೇನಾದರೂ ಹೋಗುವುದಾದರೆ ಬರಿಗೈಯಿಂದಲೇ ಕಳಿಸುತ್ತಾರೋ? ಆತನು ತನ್ನ ಕೃಪೆ ಸಮೃದ್ಧಿಯಾಗಿ ಕೊಡ್ತಾರೆ, ಕ್ಷೇಮ ಕೊಡುತ್ತಾರೆ. ಆತನು ವಾಗ್ದಾನ ಮಾಡ್ತಾನೆ, ಈ ದಿನ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಾನು ನಿಮ್ಮ ಸಂಗಡ ಇರುತ್ತೇನೆ, ನಿಮ್ಮ ದುಃಖ ದಿನಗಳು ಸಮಾಪ್ತವಾದವು, ನಿಮ್ಮ ದೋಷಗಳನ್ನೆಲ್ಲ ಕ್ಷಮಿಸಿದ್ದೇನೆ, ನೀವು ಸಮಾಧಾನದಿಂದ ಹೋಗಿರಿ, ಸಂತೋಷದಿಂದ ಹೋಗಿರಿ, ಆರೋಗ್ಯ ನಿಮಗುಂಟು ಮಾಡುತ್ತೇನೆ ಎಂದು ಎಷ್ಟು ಮಾತುಗಳಿವೆ ನೋಡಿ. ಅವೆಲ್ಲ ನಾವು ಸ್ವಾಧೀನ ಮಾಡಿಕೊಳ್ತೇವೆ ದೇವರ ಆಲಯಕ್ಕೆ ಹೋಗಿ ಬರುವಾಗ. ನಮಗೆ ಗೊತ್ತಾಗಲಾರ್ದ ಹಾಗೆ ವಿತೌಟ್ ಅವರ್ ನಾಲೆಡ್ಜ್ ರೆಗ್ಯುಲರ್ ಆಗಿ ಚರ್ಚಿಗೆ ಹೋಗುವವರ ಕುಟುಂಬದಲ್ಲಿ ಶಾಂತಿ, ಸಮಾಧಾನ, ಆರೋಗ್ಯ, ಅಭಿವೃದ್ಧಿ ಇರುವುದು ನಮ್ಮ ಸಭೆಯಲ್ಲಿರುವ ವಿಶ್ವಾಸಿಗಳ ಜೀವಿತದಲ್ಲಿ ಕಣ್ಣಾರೆ ಕಾಣ್ತಿದ್ದೇವೆ. ನಿಮ್ಮ ಜೀವಿತದಲ್ಲಿಯೂ ಕೂಡ ನಿಮ್ಮ ಅನುಭವ ಆಗಿರ್ಬೋದು. ಸಭೆಗೆ ಹೋಗೋಣ, ಬನ್ನಿರಿ, ಸಂತೋಷವಾಗಿ ಹೊರಡಿರಿ. ಲೈವ್ ಪ್ರೋಗ್ರಾಮ್ ನೋಡಿ ಅಷ್ಟಕ್ಕೆ ಸುಧಾರಿಸಿಕೊಳ್ಳಬಾರದು. ದಿನವಿಡಿಯನ್ನು ನೀವು ಆಲಯದಲ್ಲಿ ಇರೋದಿಲ್ವಲ್ಲ? ನಮ್ಮಂತಹ ಸೇವಕರಾದರೆ ದಿನವಿಡೀ ದೇವರ ಆಲಯದಲ್ಲಿ ಇರಬೇಕಾಗುತ್ತೆ. 24 ಗಂಟೆಯಲ್ಲಿ ಬಹಳಷ್ಟು ಸಮಯ ಇರುತ್ತೆ ಅಲ್ಲವೇ? ನಾವು ವಾಕ್ಯ ಧ್ಯಾನಿಸೋಣ, ಇತರರಿಗೆ ವಾಕ್ಯ ಪ್ರಕಟಿಸೋಣ, ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಮತ್ತೊಂದು ಸಾರಿ ಭಾನುವಾರ ನಿಮ್ಮ ಸನ್ನಿಧಿಯಲ್ಲಿ ಕೂಡಿ ಬಂದು ನಿಮ್ಮನ್ನು ಧ್ಯಾನಿಸಲು ಸಮಯ ಕೊಟ್ಟು ಆಲಯದ ವಿಶೇಷತೆಯ ಕುರಿತಾಗಿ, ಆಲಯದಲ್ಲಿ ನಾವು ಹೊಂದಿಕೊಳ್ಳುವ ಆಶೀರ್ವಾದಗಳ ಕುರಿತಾಗಿ ತಿಳಿಸಿದಿರಿ. ನಮಗಲ್ಲಿ ನ್ಯಾಯ ದೊರಕುತ್ತದೆ, ನಮಗೆ ಅಲ್ಲಿ ಆದರಣೆ ದೊರಕುತ್ತದೆ, ನಮಗೆ ಅಲ್ಲಿ ನಿಜವಾದ ಸಂತೋಷ ದೊರಕುತ್ತದೆ ಎನ್ನುವುದು ನಮ್ಮ ಅನುಭವವಾಗಿರುವಂತೆ ಸಹಾಯ ಮಾಡಿರಿ. ನಮಗೆ ಅದು ಅನುಭವ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡಿರಿ. ಸಭೆಗೆ ಹೋಗುವಾಗ ಈ ದಿನವಿಡೀ ಮೇಲಿಂದ ಮೇಲೆ ನಮ್ಮೊಂದಿಗೆ ಮಾತಾಡಿ, ನೀವು ಆಶಿಸಿದ ರೀತಿಯಲ್ಲಿ ನಾವು ಆಶೀರ್ವದಿಸಲ್ಪಡುವ ಹಾಗೆ ಕೃಪೆ ತೋರಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ.
ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ತಪ್ಪದೇ ಪ್ರಾರ್ಥಿಸ್ತಿದ್ದೇವೆ. ಡಾಕ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಶೇರ್ ಮಾಡುವುದನ್ನು ಕೂಡ ಮರಿಬೇಡಿ. ಕರ್ತನ ಸಭೆಗೆ ಹೋಗಿರಿ. ಲೈವ್ ಕಾರ್ಯಕ್ರಮ ಮಾತ್ರ ವೀಕ್ಷಿಸಿ ಮನೆಯಲ್ಲಿ ಕೂತ್ಕೊಳ್ಬೇಡಿ. ನಿಮ್ಮ ಚರ್ಚ್ ಆರಾಧನೆ ಮುಗಿಸಿಕೊಂಡು ಬಂದ ನಂತರ ಈ ಲೈವ್ ಕಾರ್ಯಕ್ರಮ ನಿಮ್ಮ ಸಮಯಕ್ಕನುಕೂಲವಾಗಿ ವೀಕ್ಷಿಸಿರಿ. ದಿನವಿಡೀ ದೇವರ ಸನ್ನಿಧಿಯನ್ನು ಅನುಭವಿಸಿರಿ. ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.